ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಬನ್ನಿ ಲಕ್ಷ್ಮಿ ಲಾಕ್ಸ್ ಆ್ಯಂಡ್ ಟಿಪ್ಸ್ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಮ್ಮ ಮಗಳದ್ದು ಬರ್ತಡೇ ಇತ್ತು. ಸಿಂಪಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಕೇಕ್ ತರೋದಕ್ಕೆ ನಾವು ಬೇಕ್ರಿಗೆ ಹೋಗಿದ್ವಿ. ಅದು ಕೂಡ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡಿದೆ ಫ್ರೆಂಡ್ಸ್. ಈ ವಿಡಿಯೋ ಕೊನೆ ತನಕ ನೋಡಿ. ನಮ್ಮ ಮನೇಲಿ ನಾವು ಸಿಂಪಲಾಗಿ ಹೇಗೆ ಬರ್ತಡೇ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ನೀವು ನೋಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ನಾವು ಕೇಕನ್ನು ತಂದು ಇಟ್ಟಿದ್ದೀವಿ. ಇನ್ನು ಕಟ್ ಮಾಡಿಸ್ತಾ ಇದ್ದೀವಿ. ನನ್ನ ಮಗಳು ನೋಡಿ ಸಿಂಪಲಾಗಿ ಈ ರೀತಿ ರೆಡಿ ಆಗಿದ್ದಾಳೆ. ಮುಂಜಾನೆ ರೆಡಿ ಆಗಿಬಿಟ್ಟು ಸ್ಕೂಲಿಗೆಲ್ಲ ಹೋಗಿ ಬಂದಿದ್ದಾಳೆ. ಆಗಲೇ ಇದು ನೈಟು ನಾವು 7:30ಗೆ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್. ನೋಡಿ, ನಾವು ಬರ್ತಡೇಗೆ ಯಾರನ್ನೂ ಕರೆದಿಲ್ಲ. ಸಿಂಪಲಾಗಿ ನಾವು ಮನೆಯಲ್ಲಿ ಇರೋವಂಥ ಅಷ್ಟೇ ನಾವು ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಒಬ್ಬಳು ನಮ್ಮ ಫ್ರೆಂಡು, ನಮ್ಮನೆಯವ್ರ ಫ್ರೆಂಡ್ ತಂಗಿ ಒಬ್ಬಳು, ಅವಳು ನಮಗೂ ತಂಗಿ, ಅವಳೊಬ್ಬಳು ಬಂದಿಲ್ಲ ಅಷ್ಟೇ. ಬಿಟ್ಟರೆ ಬೇರೆ ಯಾರಿಲ್ಲ. ನಮ್ಮ ಮಕ್ಕಳು, ನಾವು ಅಷ್ಟೇ, ನಮ್ಮ ಫ್ಯಾಮಿಲಿ. ಇದೇ ರೀತಿ ಸಿಂಪಲಾಗಿ ಮಾಡೋಣ ಅಂದ್ಕೊಂಡು ಈ ರೀತಿ ಮಾಡ್ತಿದ್ದೀವಿ ಫ್ರೆಂಡ್ಸ್. ನಿಮಗೆ ಏನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ನನ್ನ ಮಗಳು ಕೇಕ್ ಕಟ್ ಮಾಡಿದ್ಲು. ಇನ್ನೇನು ನೋಡಿ ಫ್ರೆಂಡ್ಸ್, ನಮ್ಮ ಮಗಳದು ಕೇಕ್ ಕಟ್ಟಿಂಗ್ ಮುಗೀತು. ಇವಾಗ ಒಬ್ಬೊಬ್ಬರಿಗಾಗಿ ತಮ್ಮಂದ್ರಿಗೂ ಮತ್ತು ಅಕ್ಕಂದ್ರಿಗೂ ಎಲ್ಲರಿಗೂ ಕೇಕು ಕೊಡ್ತಾಳೆ. ನಾವು ಬೆಳಿಗ್ಗೆನೇ ಸ್ಕೂಲಿಗೆ ಕೂಡ ಚಾಕ್ಲೇಟು ಅದೆಲ್ಲ ಕೊಟ್ಟು ಕಳಿಸಿದ್ವಿ. ಇನ್ನೇನು ಬೇಡ ಏನೋ ಮಾಡೋದು ಅಂದ್ಕೊಂಡಿದ್ವಿ. ಮತ್ತು ಸ್ವಲ್ಪನಾದರೂ ತೊಗೊಂಬಂದ್ಬಿಟ್ಟು ಇಷ್ಟು ಸಿಂಪಲಾಗೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸಡನ್ನಾಗಿ ಮಾಡಿದ್ದು. ಅದಕ್ಕೋಸ್ಕರ ನಾವು ಯಾರನ್ನ ಕರೆಯೋಕ್ಕೆ ಹೋಗಲಿಲ್ಲ. ಸಿಂಪಲಾಗಿ ಇರಲಿ ಅಂತೇಳ್ಬಿಟ್ಟು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ನಾವು ಅಷ್ಟೇ ಎಷ್ಟು ಮಾಡಿದ್ದೀವಿ ನೋಡಿ ಫ್ರೆಂಡ್ಸ್. ಎಷ್ಟಾಗುತ್ತೆ ಅಷ್ಟಾದ್ರೂ ಮಾಡಬೇಕು ಫ್ರೆಂಡ್ಸ್. ನೋಡಿ, ಸುಮ್ಮನೆ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟರೆ ಅವ್ರಿಗೂ ಒಂದು ಆಸೆ ಅನ್ನೋದಿರುತ್ತೆ. ಮಕ್ಕಳಿಗೆ ಹೇಳ್ಕೊಳಲ್ಲ. ಕೆಲವು ಮಕ್ಕಳು ಹೇಳ್ಕೊತಾರೆ, ಮಾಡಿರಿ ಮಮ್ಮಿ ಅಂತ ಕೇಳ್ತಾರೆ. ಇನ್ನೊಬ್ಬರು ಕೆಲವರು ಹೇಳ್ಕೊಳೋದೇ ಇಲ್ಲ. ಪಾಪ ಅವಳಿಗೂ ಆಸೆ ಅನ್ನೋದಿರುತ್ತೆ ಸಣ್ಣ ಮಕ್ಕಳಿಗೆ. ನೋಡಿ ಫ್ರೆಂಡ್ಸ್, ನಮಗೂ ಕೂಡ ಎಲ್ಲರಿಗೂ ಕೂಡ ನನ್ನ ಮಗಳು ಕೇಕನ್ನು ತಿನ್ನಿಸಿದ್ಲು. ಇಷ್ಟೇ ಖುಷಿ ಸಾಕಲ್ಲ ಫ್ರೆಂಡ್ಸ್. ನೋಡಿ, ಎಲ್ಲರೂ ಖುಷಿಯಾಗಿ ಕೇಕನ್ನು ತಿಂದ್ವಿ. ಇನ್ನೇನು ಬೇಕು ಫ್ರೆಂಡ್ಸ್, ಇಷ್ಟು ಖುಷಿ ಇದ್ದರೆ ಸಾಕು ಮನೆಯಲ್ಲಿ. ನೋಡಿ, ನನ್ನ ಮಗ ಕೂಡ ನೋಡಿ ನಾನು ವಿಡಿಯೋ ಮಾಡ್ತೀನಿ ಅಂತ ಬೇಕಂತ ಕಾಮಿಡಿ ಮಾಡ್ತಾಯಿದ್ದೇನೆ. ಇನ್ನೇನು ನೋಡಿ ಫ್ರೆಂಡ್ಸ್, ಎಲ್ಲ ಮುಗೀತು. ಸುಮ್ಮನೆ ಕೂತಿದ್ದೀವಿ ನಾವು. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್.